ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮುಕ್ತಿ ಮಂದಿರ ಧರ್ಮಕ್ಷೇತ್ರಕ್ಕೆ ಭೇಟಿ ನೀಡಿದರು. ಕ್ಷೇತ್ರದಲ್ಲಿ ವಿಶೇಷ ಪೂಜೆ ನಡೆಸಿದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಧರ್ಮಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರದಿಂದ ನೆರವು ನೀಡಿದ್ದೇನೆ. ಒಮ್ಮೆ ಭೇಟಿ ಕೊಡೋಣ ಅನ್ನಿಸ್ತು, ಅದಕ್ಕೆ ಖಾಸಗಿ ಕಾರ್ಯಕ್ರಮದ ಭಾಗವಾಗಿ ಬಂದಿದ್ದೇನೆ ಎಂದರು. ಇವರ ಭೇಟಿಯಿಂದ ಕ್ಷೇತ್ರದ ಅಭಿವೃದ್ಧಿಗೆ ಹೊಸ ದಿಕ್ಕು ಸಿಗುವ ನಿರೀಕ್ಷೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಸ್ಥಳೀಯರು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಇನ್ನು ಇದೇ ವೇಳೆ ಒಳ ಮೀಸಲಾತಿಯನ್ನ ಅತಿ ಶೀಘ್ರದಲ್ಲಿ ಜಾರಿ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಪ್ರದೇಶ ಮಾದಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜೇಶ್ ಕಮತದ ಹಾಗೂ ತಾಲೂಕು ಅಧ್ಯಕ್ಷರಾದ ರಾಜು ಗಡದ್ ಅವರು ಮನವಿ ಪತ್ರವನ್ನು ಸಲ್ಲಿಸಿದರು. ಮನವಿ ಸಲ್ಲಿಸಿದ ಗದಗ ಜಿಲ್ಲಾ ಅಧ್ಯಕ್ಷರಿಗೆ ಗದಗ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಎಲ್ಲಾ ಮಾದಿಗ ಸಮಾಜದ ಬಾಂಧವರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಗಾಳಪ್ಪ ಹೆಚ್ ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಸಲುವಾಗಿನ ಸಂಕಲ್ಪವನ್ನು ಮಾಡಿ ಅವರು ತಮ್ಮ ನಿವೇದನೆಯನ್ನು ಗುರುಗಳಿಗೆ ಆತ್ಮ ಸಂತೋಷದಿಂದ ಅವರು ಗುರುಗಳಿಗೆ ಅರ್ಪಣೆ ಮಾಡಿದ್ದಾರೆ. ಗುರುಗಳವರಿಗೆ ಹರಿಸಿ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ನಾವು ಕೂಡ ಅವರಿಗೆ ಶಾಲು ಮಾಲೆಯನ್ನು ಹೊದಿಸಿ ಆಶೀರ್ವಾದವನ್ನು ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಗಂಗಾಧರ ಜಗದ್ಗುರು ಒಂದು ಪೂರ್ಣಮಯವಾಗಿರ್ತಕ್ಕಂಥ ಆಶೀರ್ವಾದದಿಂದ ಅತಿ ಬೇಗನೆ ಶೀಘ್ರದಲ್ಲೇ ಅವರು ಒಂದು ಮುಖ್ಯ ದೊಡ್ಡದಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಲಿ ಅಂತಕ್ಕಂಥ ಮಾತನ್ನು ನಾವು ಕೂಡ ಹರಿಸಿ ಇವತ್ತು ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಅವರು ಏನೇ ದೂರ ಇದ್ದರೂ ಕೂಡ, ಎಷ್ಟೇ ದೂರ ಇದ್ದರೂ ಕೂಡ ಗಂಗಾಧರ ಜಗದ್ಗುರು ಬಗ್ಗೆ ಸೇವೆಯನ್ನು ಸಲ್ಲಿಸ್ತಾರೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ತಿದ್ದೀನಿ. ಯಾಕಂದರೆ ಅಂಥ ಒಂದು ದಿಟ್ಟತನವಾಗಿರ್ತಕ್ಕಂಥ ಶಕ್ತಿ ಅವರು ಗಂಗಾಧರ ಜಗದ್ಗುರುವಲ್ಲಿ ಕಂಡುಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಏನೇ ಬಂದರೂ ಕೂಡ ಜಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದೇನಪ್ಪ ಅಂತಂದ್ರೆ ಅದು ಗುರುವಿನ ಶಕ್ತಿ, ಅದು ಮತ್ತೊಂದಲ್ಲ. ಇದು ನನ್ನ ಖಾಸಗಿ ಕಾರ್ಯಕ್ರಮ. ನಾನು ಅದಕ್ಕೆ ಅಫಿಷಿಯಲಾಗಿ ಈ ಪ್ರೋಗ್ರಾಮ್ನ ಇಶ್ಯೂ ಮಾಡಿದೆ. ಇವತ್ತೊಂದಿನ ನನಗೆ ಬಿಡುವಿತ್ತು. ಇಲ್ಲಿ ಇದೊಂದು ಭಾಳ ವಿಶೇಷವಾದಂಥ ಪವಿತ್ರವಾದಂಥ ಸ್ಥಳ. ನಮ್ಮ ವೀರ ಗಂಗಾಧರ ಜನ ಐಕ್ಯ ಸ್ಥಳ ಇದು. ಅವರು ಏನು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಏನು ಹೇಳಿದ್ದಾರೆ, ಇಡೀ ಪ್ರಪಂಚ ಈ ಮಾನವ ಧರ್ಮದ ಮೇಲೇ ಇವತ್ತು ನಿಂತಿದೆ. ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ನಮ್ಮ ವೀರ ಗಂಗಾಧರಜ್ಜ ಅವರವರು ಸಾರಿದ್ದಾರೆ. ಇದು ಅವರ ಕೊನೆ ಯಾತ್ರೆಯ ಸ್ಥಳ. ಸೊ ಇವತ್ತು ನಮಗೆ ಎಲ್ಲ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ನಾನು ಅದನ್ನೆಲ್ಲ ಬಿಡಿಸಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾವುದೋ ಸಂದರ್ಭ ಬಂದರೆ ನಾವೊಂದು ಪುಸ್ತಕನ ಬರೆದು ಸಮಾಜಕ್ಕೆ ತಿಳಿಸ್ತೀನಿ. ಇಲ್ಲಿ 5,000 ಲಿಂಗಗಳು ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಸಂಕಲ್ಪ ನಡೆದಿದೆ. ತ್ರಿಕೋಟಿ ಲಿಂಗ ಅಂಥೇಳಿ ಅವರು ಸಂಕಲ್ಪ ಕೂಡ ಅವರು ಮಾಡಿದರು. ಈಗಾಗಲೇ ಎಲ್ಲ ಭಕ್ತರು ಅವ್ರವ್ರಿಗೆ ಇಷ್ಟಾಶಕ್ತಿ ಸಾರ ಲಿಂಗಗಳನ್ನು ಮಾಡಿಸಿ ದಾನವನ್ನು ಮಾಡ್ತಾಯಿದ್ದಾರೆ. ನಾನು ಕೂಡ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದಷ್ಟು ಹಣ ಕೂಡ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಿಸಿದ್ದೇನೆ. ಈಗಾಗಲೇ ಸಮುದಾಯ ಭವನ 90% ಆಗಿದೆ. ಇಲ್ಲಿ ಭಾಳ ಅವಶ್ಯಕತೆ ಇತ್ತು. ಇಲ್ಲಿ ಧಾರ್ಮಿಕವಾಗಿ ಅನ್ನದಾಸೋಹ ಕೂಡ ಆಗ್ತಾಯಿದೆ. ಇದರಲ್ಲಿರೋಂಥ ಶಕ್ತಿ ಏನು ಅನ್ನೋದು ನಾನು ಬಿಡಿಸಿ ನಿಮ್ಗೆ ಯಾರಿಗೂ ಏನು ಹೇಳಬೇಕಾದ್ದಿಲ್ಲ. ನೀವೆಲ್ಲ ನೋಡ್ತಾ ಇದ್ದೀರಿ, ಮುಂದಕ್ಕೂ ನೋಡ್ತೀರಿ. ಸೊ ಅದಕ್ಕೆ ಭಾಳ ಹಿರಿಯರೆಲ್ಲ ಈಗ ನೋಡಿ ಕೂತಿರೋ ಜಾಗ ಅವತ್ತಿನ ಕಾಲದಲ್ಲಿ 50 ವರ್ಷದ ಹರಿಕೋಡೆಯವರೇ ಕೂಡ ಈ ಜಾಗ ಎಲ್ಲ ಇಲ್ಲೊಂದು 50 ಎಕರೆ ಜಮೀನು ಕೂಡ ಕೊಡಿಸಿ ಇಲ್ಲಿ ದಾನವನ್ನು ಕೂಡ ಮಾಡಿ ಇದಕ್ಕೆ ಒಂದು ದೊಡ್ಡ ರೂಪ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ವೀರ ಗಂಗಾಧರವರ ಕುಟುಂಬದ ನಮ್ಮ ಹೀಗೆ ನಡೆದುಕೊಳ್ತಾ ಇರೋಂಥ ಅಜ್ಜ ಅವರು ಕೂಡ ಇದನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ. ಸೊ ಇದಕ್ಕೆ ನಾವೆಲ್ಲ
ಈ ಮಠದಿಂದ ನಮ್ಮ ಅಜ್ಜನಿಂದ ಬೇಕಾದಷ್ಟು ಮಾರ್ಗದರ್ಶನವನ್ನು ಪಡೆದು ಅವರ ಆಶೀರ್ವಾದದಿಂದ ಒಂದು ದೊಡ್ಡ ಶಕ್ತಿ ನಮಗೆಲ್ಲ ಬಂದಿದೆ. ಅದಕ್ಕೆ ಇವತ್ತು ಬಂದು ಒಂದು ನಮಸ್ಕಾರ ಹೇಳೋಣ ಅಂತೇಳಿ ಬಂದಿದ್ದೇನೆ. ಆಮೇಲೆ ಏನಾಗ್ತಾಯಿದೆ ಅಂತ ನೋಡಬೇಕಾಯ್ತು. ಭಾಳ ದಿನದಿಂದ ಬರಬೇಕು ಅಂತಿದ್ದೆ. ಈ ಮಧ್ಯದಲ್ಲೂ ಕೂಡ ಬಂದು ಈ ಮುಕ್ತಿ ಮಂದಿರಕ್ಕೆ ಬಂದು ಭೇಟಿ ಮಾಡೋಂಥ ಅವಕಾಶ ಖಾಸಗಿಯಾಗಿ ಬಂದಿದ್ದೇನೆ.